ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ನಿಮ್ಮನ್ನು ಸಂತೋಷವಾಗಿ ನೋಡುವುದು ನನಗೆ ಬಹಳ ಸಂತೋಷ. ನಿಜವಾಗಿ ಸಂತೋಷವಾಗಿದ್ದೀರಾ? ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು, ಸರಿನಾ? ಕಷ್ಟಗಳು ಸಮಸ್ಯೆಗಳು ಬರ್ತವೆ ಹೋಗುತ್ತವೆ. ಯಾರಿಗಿಲ್ಲ? ನನಗಿಲ್ಲವಾ? ನಿಮಗಿಲ್ಲವಾ? ಲೋಕದಲ್ಲಿ ಎಲ್ಲರಿಗೂ ಇದೆ. ಆದರೆ ಈ ಕಷ್ಟ ಸಮಸ್ಯೆಗಳನ್ನು ಜಯಿಸುವಂತೆ ಮಾಡುವಂತ ದೇವರು ಸಂಗಡ ಇದ್ದಾರಲ್ಲ. ಮತ್ತ್ಯಾಕೆ ನೀವು ಭಯಪಡಬೇಕು? ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ, ಸರಿನಾ? ಈ ಸಮುದ್ರದ ಆಚೆ ತೀರದಲ್ಲಿ ಬೆಟ್ಟ ಪ್ರದೇಶ ಕಾಣುತ್ತಾ ಇದೆಯಾ? ಎತ್ತರವಾದ ಒಂದು ಕೊಂಬಿನಂತೆ ದೂರದಲ್ಲಿ ಕಾಣುತ್ತಾ ಇದೆ ಅಲ್ಲ? ದೂರದಲ್ಲಿ ಇದೆ ಅಲ್ಲವಾ? ಇದು ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ ದೇಶದಲ್ಲಿರುವಂತ ಒಂದು ಪಟ್ಟಣ. ರಿಯೋ ಪಟ್ಟಣದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇಲ್ಲಿ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದಂಥ ಒಂದು ಶಿಲೆ ಇದೆ. ಆ ಬೆಟ್ಟದ ತುದಿಯಲ್ಲಿ ಬಹಳ ಎತ್ತರವಾದ ಯೇಸುಕ್ರಿಸ್ತನ ಒಂದು ಶಿಲೆಯನ್ನು ಮಾಡಿ ಇಟ್ಟಿದ್ದಾರೆ. ಅದು ವಿಶ್ವ ಪ್ರಖ್ಯಾತಿ ಹೊಂದಿರುವಂಥದ್ದು, ಜಗತ್ತಿನ ಅದ್ಭುತಗಳಲ್ಲಿ ಒಂದೆಂಬುದಾಗಿ ಎಣಿಸಲ್ಪಡುತ್ತದೆ. ನಾನು ಹೋಗಿ ನೋಡಿದೆನು, ಅಷ್ಟು ದೊಡ್ಡದು. ನಾನು ನೋಡಿ ಆಶ್ಚರ್ಯಪಟ್ಟೆನು. ಅದರ ಪೀಠವೇ 30 ಅಡಿ ಇರುತ್ತದೆ. ಅದರ ಮೇಲೆ 95 ಅಡಿಗಳು, ಅಂದರೆ ಅದು ಸುಮಾರು 120 ಅಡಿಗಳು ಎತ್ತರವಾಗಿದೆ. ಈ ಪಟ್ಟಣದಲ್ಲಿ ಒಂದು ಎತ್ತರವಾದ ಶಿಖರದ ಮೇಲೆ ಅದನ್ನು ಇಡಲಾಗಿದೆ. ಇದನ್ನು ಯಾವಾಗ ಮಾಡಿದರೋ ಗೊತ್ತಾ? ಸುಮಾರು 100 ವರ್ಷಗಳ ಹಿಂದೆ ಈ ಶಿಲೆಯನ್ನು ನಿಲ್ಲಿಸಿ ಅಲ್ಲಿ ಸ್ಥಾಪನೆ ಮಾಡಿ 95 ವರ್ಷಗಳ ಮೇಲೆ ಆಗಿದೆ. ಆಶ್ಚರ್ಯವಾಗಿದೆ ಅಲ್ಲ? ಬಹಳ ಬ್ರಹ್ಮಾಂಡವಾಗಿದೆ. ನಾನು ಆಶ್ಚರ್ಯಪಟ್ಟೆ. ಈ ಬೆಟ್ಟದ ತುದಿಗೆ ಅದು ಕೂಡ ಹೇಗೆಂದರೆ ಅದು ಒಂದೇ ಬಂಡೆಯಿಂದ ತೆಗೆದಂತ ಕಲ್ಲು. ಅದನ್ನು ತಂದು ಮಾಡಿದ್ದಾರೆ. 60,000 ಕಲ್ಲುಗಳಿಂದ ನಿರ್ಮಿಸಿದ್ದಾರೆ. ಯಾವುದೋ ಒಂದು ಬಂಡೆಯಿಂದ ತಂದು ಆ ಕಾಲದಲ್ಲಿ ಟ್ರೈನ್ನಲ್ಲಿ ಒಂದೊಂದನ್ನು ಕೂಡ ಸಾಗಿಸಿದರಂತೆ. 100 ವರ್ಷಗಳ ಹಿಂದೆ ಈ ರೀತಿಯಾಗಿ ಪ್ಲಾನ್ ಮಾಡಿ ಇದನ್ನು ನಿರ್ಮಿಸಿದ್ದಾರೆ ಅನ್ನುವಾಗ ಅದುವೇ ನಮಗೆ ಬಹಳ ದೊಡ್ಡ ಆಶ್ಚರ್ಯವಾಗಿದೆ. ಕರಗಳನ್ನು ಹಾಗೆ ಚಾಚಿಕೊಂಡಿರುವಂತೆ ಯೇಸುಕ್ರಿಸ್ತನ ಶಿಲೆಯನ್ನು ಮಾಡಿದ್ದಾರೆ. ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬಂತ ಸತ್ಯವೇದದ ವಾಕ್ಯದ ಪ್ರಕಾರ ಅದೇ ರೀತಿಯಾಗಿ ಅದನ್ನು ತಿಳಿಸುವಂತೆ ಆ ಶಿಲೆಯನ್ನು ನಿರ್ಮಿಸಿರುವುದನ್ನು ನೋಡಬಹುದಾಗಿದೆ. ಆ ಕೈಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟಂತ ಗಾಯಗಳು ಇವೆ. ಈ ಪಟ್ಟಣವನ್ನು ನೋಡುತ್ತಾ ಇದೆ. ಇದನ್ನು ನೋಡುವುದಕ್ಕೆ ಪ್ರತಿನಿತ್ಯವೂ ಲೋಕದೆಲ್ಲೆಡೆಯಿಂದ ಲಕ್ಷಗಟ್ಟಲೆ ಜನರು ಬರುತ್ತಾರೆ. ಹೌದು, ಅಷ್ಟು ಲಕ್ಷಾಂತರ ಜನರು ಈ ಒಂದು ಪಟ್ಟಣಕ್ಕೆ ಬರುವುದನ್ನು ಇಲ್ಲಿ ನೋಡಬಹುದು. ಸರಿ, ಈ ದಿನದಲ್ಲಿ ದೇವರು ನಿಮ್ಮೊಂದಿಗೆ ಏನು ಮಾತನಾಡಲು ಬಯಸುತ್ತಾರೆ ಅಂದರೆ, ನೀವು ನಿಮ್ಮ ನಂಬಿಕೆಯನ್ನು ಅರಿಕೆ ಮಾಡುವುದು ಬಹಳ ಅವಶ್ಯ. ಸತ್ಯವೇದದಲ್ಲಿ ಕೀರ್ತನೆಗಳು 9:10 ವಾಕ್ಯದಲ್ಲಿ ಒಬ್ಬ ಭಕ್ತನು ಒಂದು ಕಾರ್ಯವನ್ನು ಹೇಳುತ್ತಾನೆ ನೋಡಿರೆ, ಯೆಹೋವನೇ, ನಿನ್ನ ಮೊರೆ ಹೋಗುವವರನ್ನು ನೀನು ಕೈಬಿಡುವವನಲ್ಲ. ನಿನ್ನ ಮೊರೆ ಹೋಗುವವರನ್ನು ನೀನು ಕೈಬಿಡುವುದಿಲ್ಲ. ನಾನು ನಿಮ್ಮ ಮೊರೆ ಹೊಕ್ಕಿದ್ದೇನೆ, ನೀವು ನನ್ನನ್ನು ಕೈಬಿಡಲಿಲ್ಲ, ಕೈಬಿಡುವುದಿಲ್ಲ. ನಂಬಿಕೆಯನ್ನು ಅರಿಕೆ ಮಾಡುವುದು ಕೂಡ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯ. ಯಾವಾಗಲೂ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಕೊಡಿ, ಇದು ಕೊಡಿ ಎಂಬುದಾಗಿ ಕೇಳುವುದು ಮಾತ್ರವಲ್ಲ. ದೇವರೇ, ನಿಮ್ಮ ಮೊರೆ ಹೊಕ್ಕವರನ್ನು ನೀವು ಕೈಬಿಡುವುದಿಲ್ಲ, ನಾನು ನಿಮ್ಮ ಮೊರೆ ಹೊಕ್ಕಿದ್ದೇನೆ. ಆ ರೀತಿ ನಂಬಿಕೆಯನ್ನು ಅರಿಕೆ ಮಾಡಿ ಪ್ರಾರ್ಥಿಸಿ ಅದ್ಭುತ ನಡೆಯುತ್ತದೆ. ಇದನ್ನು ಹೇಳಿದ್ದು ದಾವೀದನು ಎಂಬಂತ ಒಬ್ಬ ಭಕ್ತನು. ಅವನು ಬಹಳ ಕಷ್ಟಗಳು, ಬಹಳ ಕಣ್ಣೀರಿನ ಮಧ್ಯದಲ್ಲಿ ಹಾದು ಹೋದವನು, ಉಪದ್ರವಗಳ ಮಧ್ಯದಲ್ಲಿ ಹಾದು ಹೋದವನು. ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ಕರ್ತನ ಮೊರೆ ಹೊಕ್ಕಿ ಆಶ್ರಯಿಸಿಕೊಂಡನು. ಆದ್ದರಿಂದ ದೇವರು ಅವನನ್ನು ಕೈಬಿಡದೆ ನಡೆಸಿದರು. ಉಪದ್ರವಗಳ ಮಧ್ಯೆ, ಕಷ್ಟಗಳ ಮಧ್ಯೆ ದೇವರು ಕೈಬಿಡಲಿಲ್ಲ. ಅದನ್ನೇ ಅವನು ಹೇಳುತ್ತಾನೆ, ನಿನ್ನ ಮೊರೆ ಹೋದವರನ್ನು ನೀನು ಕೈಬಿಡುವುದಿಲ್ಲ. ತನ್ನ ಅನುಭವವನ್ನು ಹೇಳುತ್ತಾನೆ. ನಾನು ಕೂಡ ಹೇಳುತ್ತೇನೆ, ಕರ್ತನ ಒಂದು ದಿನ ಕೂಡ ನನ್ನನ್ನು ಕೈಬಿಟ್ಟಿಲ್ಲ, ಅವಮಾನ ಪಡಿಸಲಿಲ್ಲ. ಕಷ್ಟಗಳು ಬಂದವು, ಸಮಸ್ಯೆಗಳು, ಉಪದ್ರವಗಳು ಬಂದವು, ದೇವರು ಕೈ ಬಿಡಲೇ ಇಲ್ಲ. ನಾನು ಇಷ್ಟು ವರ್ಷಗಳಾಗಿ ಯೇಸುವನ್ನು ಹಿಂಬಾಲಿಸುತ್ತಾ ಇದ್ದೇನೆ, ಎಂದಿಗೂ ಕೈ ಬಿಡಲಿಲ್ಲ. ಹಾಗಾಗಿ ಮನುಷ್ಯರು ಕೈ ಬಿಡುತ್ತಾರೆ, ಆದರೆ ದೇವರು ಕೈ ಬಿಡುವುದಿಲ್ಲ. ನೀವು ಹೇಳಬೇಕು, ಕರ್ತನೆ ನೀವು ಎಂದಿಗೂ ಕೈ ಬಿಡುವುದಿಲ್ಲ, ದೇವರು ನನ್ನನ್ನು ಕೈ ಬಿಟ್ಟು ಬಿಟ್ಟರು ಎಂದು ಎಂದಿಗೂ ಹೇಳಬೇಡಿ. ಅದು ತಪ್ಪಾದ ಒಂದು ಅರಿಕೆ, ತಪ್ಪಾದ ಒಂದು ಕಾರ್ಯ, ದೇವರನ್ನು ದೂಷಿಸುವಂಥದ್ದು. ದೇವರು ಕೈ ಬಿಡುವರ? ಎಂದಿಗೂ ಕೈ ಬಿಡುವುದಿಲ್ಲ. ನಮಗಾಗಿ ಜೀವವನ್ನೇ ಕೊಟ್ಟ ದೇವರು ನಿಮ್ಮನ್ನು ಕೈ ಬಿಡುವರ? ದೇವರು ಕೈ ಬಿಟ್ಟ ಹಾಗೆ ಕಾಣಬಹುದು, ಆದರೆ ಎಂದಿಗೂ ಕೈ ಬಿಡುವುದಿಲ್ಲ. ಆದ್ದರಿಂದ ಇಂದು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಆ ರೀತಿಯ ಒಂದು ಭಾವನೆಯಲ್ಲಿ ನೀವು ಇರಬಹುದು. ದೇವರು ಕೈ ಬಿಟ್ಟು ಬಿಟ್ಟರೇನೋ ಎಂಬಂತ ಪರಿಸ್ಥಿತಿ. ಆದರೆ ದೇವರು ನಿಜಕ್ಕೂ ಕೈ ಬಿಟ್ಟಿಲ್ಲ. ನಿಮ್ಮ ನೆನಪಿನಲ್ಲಿ ಇದ್ದಾರೆ. ಹಿಂದೆ ಒಂದು ಅದ್ಭುತ ನಡೆಯಲಿದೆ, ಬದಲಾವಣೆಗಳನ್ನು ಕಾಣುವಿರಿ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ಸಂಗಡಲೇ ಇದ್ದೇನೆ ಮಗನೇ, ಮಗಳೇ ಎಂಬುದಕ್ಕೆ ಹಿಂದೆ ಒಂದು ಗುರುತನ್ನು ತೋರಿಸಲಿದ್ದಾರೆ. ಒಂದು ಅದ್ಭುತ ಮಾಡುವರು. ನೀವು ನಂಬಿಕೆಯಿಂದ ಹೇಳಿರಿ, ದೇವರೇ
ನಾನು ನಿಮ್ಮ ಮೊರೆ ಹೊಕ್ಕಿದ್ದೇನೆ, ನಂಬಿದ್ದೇನೆ, ನೀವು ನನ್ನನ್ನು ಕೈಬಿಡುವುದಿಲ್ಲ, ನಾನದನ್ನು ನಂಬುತ್ತೇನೆಂಬುದಾಗಿ ಹೇಳಿರಿ. ಇಂದು ಒಂದು ಅದ್ಭುತ ನಡೆಯುವುದನ್ನು ನೋಡುವಿರಿ. ಹೇಳುವಿರಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ನಿಮ್ಮನ್ನು ನಂಬಿದ್ದೇನೆ, ನಿಮ್ಮನ್ನು ನಂಬಿದವರನ್ನು ನೀವು ಎಂದಿಗೂ ಕೈಬಿಡುವುದಿಲ್ಲ, ನಿಮ್ಮ ಮೊರೆ ಹೊಕ್ಕವರನ್ನು ಕೈಬಿಡುವುದಿಲ್ಲ, ನನ್ನನ್ನು ಕೈಬಿಡುವುದಿಲ್ಲ. ನನಗೆ ಇಂದು ಅದ್ಭುತ ನಡೆಯುತ್ತದೆ, ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.